ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿದ್ದ ಸಂಘರ್ಷಕ್ಕೆ ಅಮೆರಿಕ ಒಂದು ತಾತ್ಕಾಲಿಕ ತಡೆ ಬೀಳೋ ಹಾಗೇನೋ ಮಾಡ್ತು. ಆದರೆ ಮೊನ್ನೆ ಇರಾನ್ ಇಸ್ರೇಲ್ ಸಂಘರ್ಷ ನಡೀತಲ್ಲ, ಅದು ಪಾಕಿಸ್ತಾನಕ್ಕೆ ಮತ್ತೊಬ್ಬ ಶತ್ರು ಹುಟ್ಟು ಹಾಗೆ ಮಾಡಿದೆ. ಹೇಗೆ ಭಾರತವನ್ನು ಚೀನಾ ಮತ್ತು ಪಾಕಿಸ್ತಾನಗಳು ಸೇರಿಕೊಂಡು 3.5 ಫ್ರಂಟ್ ವಾರ್ಗೆ ಸಿದ್ಧಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇರುತ್ತವೋ, ಹಾಗೆ ಈಗ ಪಾಕಿಸ್ತಾನ ಕೂಡ 4 ಫ್ರಂಟ್ ವಾರ್ಗೆ ಸಿದ್ಧವಾಗಬೇಕಾಗ್ತಾ ಇದೆ. ಇದರ ಪರಿಣಾಮಗಳನ್ನು ಕೂಡ ಈಗಾಗಲೇ ಪಾಕಿಸ್ತಾನ ಅನುಭವಿಸೋದಕ್ಕೆ ಶುರು ಮಾಡಿದೆ. ಆದರೆ ಅವ್ರ ದೌರ್ಭಾಗ್ಯ ಏನು ಅಂದರೆ, ಅವರು ಏನೇ ಆದರೂ ಅದಕ್ಕೆ ಭಾರತ ಕಾರಣ ಅಂತ ಹೇಳೋದನ್ನು ಮರೆಯೋದಿಲ್ಲ. ಈಗ ಕೂಡ ಆಫ್ಘನಿಸ್ತಾನದ ಗಡಿಯಲ್ಲಿ TTP ಮಾಡ್ತಾ ಇರೋ ದಾಳಿಗಳ ಹಿಂದೆ ಭಾರತ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ. ಅದನ್ನು ಭಾರತ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಹಾಗಾದರೆ ಈಗ ಪಾಕಿಸ್ತಾನಕ್ಕೆ ಶುರುವಾಗಿರುವ ಆ ಹೊಸ ಶತ್ರು ಯಾರು? ಅಲ್ಲಿ ಪಾಕಿಸ್ತಾನ ಏನು ಮಾಡ್ತು? ಆಸಿಮ್ ಮುನೀರ್ ಆ ದೇಶಕ್ಕೆ ಮಾಡಿದ ದ್ರೋಹ ಎಂಥದ್ದು? ಬನ್ನಿ ನೋಡೋಣ. ಗೆಳೆಯರೆ, ನಮ್ಮಲ್ಲಿ ಜಗತ್ತಿನ ಎಲ್ಲ ಇಸ್ಲಾಮಿಕ್ ದೇಶಗಳಿಗೂ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಜೈ ಪ್ಯಾಲೆಸ್ತೀನ್ ಅಂತ ಕೂಗ್ತಾರೆ. ಇರಾನ್ ನಮ್ಮದು ಅಂತ ಅಭಿಮಾನದಿಂದ ಎದೆ ಬಡ್ಕೊಳ್ಳೋರಿದ್ದಾರೆ. ಪಾಕಿಸ್ತಾನದ ಬಗ್ಗೆ ಏನಾದರೂ ಹೇಳಿದರೆ ಇಲ್ಲಿನ ಅಲ್ಪರಿಗೆ ಸಿಟ್ಟೆ ಬಂದುಬಿಡುತ್ತೆ. ಅದರ ಹಿಂದಿನ ಕಾರಣ ಇಸ್ಲಾಮಿಕ್ ಭಾಯಿಚಾರ ಅಥವಾ ಇಸ್ಲಾಮಿಕ್ ಬ್ರದರ್ಹುಡ್ ಅನ್ನೋ ಒಂದು ಕಲ್ಪನೆ. ಆದರೆ ಇದು ಇಸ್ಲಾಮಿಕ್ ದೇಶಗಳಲ್ಲಿ ಅವುಗಳನ್ನು ಆಳುವ ನಾಯಕರಲ್ಲಿ ಎಷ್ಟರ ಮಟ್ಟಿಗಿದೆ, ಇದು ನಮ್ಮ ಜನಕ್ಕೆ ಅರ್ಥ ಆಗೋದಿಲ್ಲ. ಈಗ ನೋಡಿ, ಮೊನ್ನೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಲ್ಲ, ಆಗ ಶಿಯಾ ದೇಶದ ವಿರುದ್ಧ ಯಹೂದಿಗಳಿಗೆ ಸಹಾಯ ಮಾಡಿದ್ದು ಭಾರತ ಅಲ್ಲ, ಪಾಕಿಸ್ತಾನ. ಇರಾನಿನ ಸೇನಾ ಮುಖ್ಯಸ್ಥನ ಸಾವಿಗೆ ಕಾರಣವಾಗಿದ್ದು ಪಾಕಿಸ್ತಾನ ಮತ್ತು ಅದರ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅನ್ನೋದು ಈಗ ಇರಾನ್ನಾದ್ಯಂತ ಚರ್ಚೆಗೆ, ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋ ವಿಷಯ. ಹಾಗಾದ್ರೆ ಏನಾಯ್ತು ಭಾಯಿಚಾರ? ಅಮೆರಿಕಾದ 4 ಕಾಸಿಗದು ಮಾರಾಟನೇ ಆಗೋಯ್ತಾ? ಗೆಳೆಯರೆ, ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಶಿಬಿರಗಳನ್ನು ನಾಶ ಮಾಡೋದಕ್ಕೆ ಶುರು ಮಾಡಿದ ಆಪರೇಷನ್ ಸಿಂಧೂರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷವಾಗಿ ಬದಲಾಯಿತು. ಭಾರತ ಪಾಕಿಸ್ತಾನಕ್ಕೆ ಅಮೆರಿಕ ಹಾಗೂ ಚೈನಾಗಳು ಕೊಟ್ಟಿದ್ದ ಯುದ್ಧ ವಿಮಾನಗಳನ್ನ, ಏರ್ ಬೇಸ್ಗಳನ್ನ, ರಡಾರ್ಗಳನ್ನ, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ, ಮಿಸೈಲ್ಗಳನ್ನ ನಾಶ ಮಾಡಿ ಇನ್ನೂ ಏನಾದರೂ ಇದೆಯಾ ಹೊಡೆದು ಹಾಕೋದಿಕ್ಕೆ ಅಂತ ಅಲ್ಲಿ ನೋಡ್ತಾ ಇತ್ತು. ಸಂಘರ್ಷ ಹೀಗೆ ಮುಂದುವರೆದ್ರೆ ಪಾಕಿಸ್ತಾನದ ಡ್ಯೂಯಲ್ ಯೂಸ್ ಇನ್ಫ್ರಾಸ್ಟ್ರಕ್ಚರು, ಚೈನಾದ ಸಿಪೆಕ್ ಅಸೆಟ್ಟುಗಳು ಕೂಡ ನಾಶ ಆಗ್ತಾ ಇದ್ವು. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಇದೇ ಸಂದರ್ಭವನ್ನು ಬಳಸಿಕೊಂಡು ಲಿಬರೇಟ್ ಆಗೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಪಾಕಿಸ್ತಾನ ಇಂಥ ಕಠಿಣ ಪರಿಸ್ಥಿತಿಯಲ್ಲಿದ್ದಾಗ ಮಧ್ಯಪ್ರವೇಶ ಮಾಡಿದ್ದು ಅಮೆರಿಕ. ಅಲ್ಲಿ ಅಮೆರಿಕಾಗೆ ಬೇರೆಯದ್ದೇ ಇಂಟ್ರೆಸ್ಟ್ಗಳಿದ್ವು. ಅಮೆರಿಕಾದ ಹಿಡಿತದಲ್ಲಿದ್ದ ನೂರ್ ಖಾನ್ ಏರ್ ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು. ಕಿರಾನಾ ಬೆಟ್ಟದ ಬುಡಕ್ಕೆ ಬಿದ್ದ ಮಿಸೈಲುಗಳು ಅಲ್ಲಿನ ನ್ಯೂಕ್ಲಿಯರ್ ಕೇಂದ್ರವನ್ನು ಇನ್ಯಾವತ್ತೂ ಯಾರು ಬಳಸೋದಕ್ಕೆ ಸಾಧ್ಯವಾಗದ ಹಾಗೆ ಮಾಡಿದ್ವು. ಹೀಗಾಗಿ ಅಮೆರಿಕ ಅಲ್ಲಿ ಮಧ್ಯಪ್ರವೇಶ ಮಾಡ್ತು. ಪಾಕಿಸ್ತಾನಕ್ಕೆ ಯುದ್ಧ ವಿರಾಮ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾಸೇಜ್ ಅನ್ನು ಒದಗಿಸ್ಕೊಡ್ತು. ನಾವೇ ಯುದ್ಧನ ನಿಲ್ಲಿಸಿದ್ದು ಅಂತ ಸ್ವಯಂ ಘೋಷಿತ ಶಾಂತಿದೂತ ಟ್ರಂಪ್ ಹೇಳ್ಕೊಂಡ್ರು. ಹೌದು, ಅಮೆರಿಕಾನೇ ನಿಲ್ಲಿಸಿದ್ದು, ಅವರಿಗೆ ನೊಬೆಲ್ ಕೊಡಬೇಕು ಅಂತ ಪಾಕಿಸ್ತಾನ ಪೇಡೋದಿಕ್ಕೆ ಶುರು ಮಾಡ್ತು. ಆದರೆ ಇದೆಲ್ಲದರ ಹಿಂದೆ ಅಮೆರಿಕಾಗೆ ಇಸ್ರೇಲ್ನ ಕೆಲಸವೊಂದನ್ನು ಮಾಡಿಸೋದಕ್ಕೆ ಪಾಕಿಸ್ತಾನದ ಅವಶ್ಯಕತೆ ಇತ್ತು. ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಂತಾರಲ್ಲ, ಹಾಗೆ ಒಂದು ಇಸ್ಲಾಮಿಕ್ ದೇಶದ ವಿರುದ್ಧ ಇನ್ನೊಂದು ಇಸ್ಲಾಮಿಕ್ ದೇಶವನ್ನ ಕಣಕ್ಕಿಳಿಸಬೇಕಿತ್ತು. ಅಂಥ ಕೆಲಸಗಳನ್ನೆಲ್ಲ ಪಾಕಿಸ್ತಾನ ಅಲ್ಲದೆ ಬೇರೆ ಇನ್ಯಾರೂ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ಅಮೆರಿಕ ಆ ಕೆಲಸಕ್ಕೆ ಪಾಕಿಸ್ತಾನದ ಪ್ಯಾದೆ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ್ನನ್ನ ಆಯ್ಕೆ ಮಾಡಿಕೊಳ್ತು. ಇಲ್ಲಿ ಆಪರೇಷನ್ ಸಿಂಧೂರ ಮುಗಿದಿತ್ತು. ಪಾಕಿಸ್ತಾನ ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳಿಗೆ ಹೋಗಿ ಭಾರತ ನಮಗೆ ಹೆಂಗೆ ಹೊಡೆದಿದೆ ನೋಡಿ ಅಂತ ಅಬ್ಬು ತೋರಿಸಿ ಅಳೋ ಕೆಲಸ ಮಾಡ್ತಾ ಬರ್ತಿತ್ತಲ್ಲ, ಆಗ ಪಾಕಿಸ್ತಾನದ ಪ್ರಧಾನಿ ಜೊತೆ ಈ ಮುನೀರ್ ಕೂಡ ಇರಾನಿಗೆ ಹೋದ. ಅಲ್ಲಿ ಇರಾನಿನ ಅಧ್ಯಕ್ಷ ಮತ್ತು ಸರ್ವೋಚ್ಚ ನಾಯಕನ ಜೊತೆ ಮಾತುಕತೆ ಆದ ನಂತರ ಮುನೀರ್ ಭೇಟಿ ಮಾಡಿದ್ದು IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನ ಮುಖ್ಯಸ್ಥ ಜನರಲ್ ಹುಸೈನಿ ಬಘೇರಿ ಅವರನ್ನ. ಮೊನ್ನೆ ಇರಾನ್ನ ಮೇಲೆ ಜೂನ್ 13ನೇ ತಾರೀಕು ಇಸ್ರೇಲ್ ವಾಯುದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಇರಾನಿನ ಒಂದಷ್ಟು ಸೇನಾಧಿಕಾರಿಗಳು, ಸೈಂಟಿಸ್ಟುಗಳ ಜೊತೆ ಪ್ರಾಣ ಕಳ್ಕೊಂಡ ಸೇನಾ ಮುಖ್ಯಸ್ಥ ಜನರಲ್ ಹುಸೈನ್ ಬಘೇರಿ ಅವರನ್ನ. ಹುಸೇನ್ ಬಘೇರಿ ಅಲಿಯಾಸ್ ಮೊಹಮ್ಮದ್ ಹುಸೇನ್ ಅಫ್ಶೋರ್ದಿ ಇರಾನಿನ ಅತ್ಯಂತ ಪ್ರತಿಷ್ಠಿತ ಹಾಗೂ ಅತ್ಯಂತ ಬಲಿಷ್ಠ ಸೇನಾಪಡೆ IRGCಯ ಮುಖ್ಯಸ್ಥ. ಅಲ್ಲಿ 2 ಸೇನಾಪಡೆಗಳಿವೆ. ಒಂದು IRGC ಆದರೆ ಇನ್ನೊಂದನ್ನ ಆರ್ತೇಶ್ ಅಂತ ಕರೀತಾರೆ. ಇದು ಅಲ್ಲಿನ ಸಾಂಪ್ರದಾಯಿಕ ಸೇನೆ. ಇದು ಇರಾನಿನ ಅಧ್ಯಕ್ಷರಿಗೆ ರಿಪೋರ್ಟ್ ಮಾಡಿಕೊಳ್ಳುತ್ತೆ. ಎಲ್ಲ ದೇಶಗಳಲ್ಲೂ ಇರೋ ಸೇನೆಯ ಥರ ಈ ಆರ್ತೇಶ್ ಪಡೆ ಕೆಲಸ ಮಾಡುತ್ತೆ. ಆದರೆ IRGC ಅನ್ನೋದು ಹಾಗಲ್ಲ, ಅದು ವಿಶೇಷ ಪಡೆ. ನೇರವಾಗಿ ಸರ್ವಾಧಿಕಾರಿಯ ಆದೇಶದ ಮೇರೆಗೆ ಕೆಲಸ ಮಾಡುತ್ತೆ. ದೇಶದ ಒಳಗೆ ಮತ್ತು ಹೊರಗೆ ಕೂಡ ಈ ರೆವಲ್ಯೂಷನರಿ ಗಾರ್ಡ್ಸ್ ಕೆಲಸ ಮಾಡ್ತಾರೆ. ಇಂಟೆಲಿಜೆನ್ಸ್ನಿಂದ ಹಿಡಿದು ಪ್ರತಿಯೊಂದನ್ನು ನೋಡಿಕೊಳ್ಳೋದು ಇದೇ IRGC. ಸರ್ವಾಧಿಕಾರಿಯ ಮಾತನ್ನು ಮಾತ್ರ ಇದು ಕೇಳುತ್ತೆ. ಸರ್ವಾಧಿಕಾರಿಯ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಕೂಡ ಈ IRGCಯ ಮಾತಿಗೆ ಅತಿ ಹೆಚ್ಚು ಮಹತ್ವ ಇರುತ್ತೆ. ಇದರ ಮುಖ್ಯಸ್ಥ ಯಾರಿರ್ತಾರೆ, ಅವರು ಇರಾನ್ನಲ್ಲಿ ಅಧಿಕಾರದ ದೃಷ್ಟಿಯಿಂದ ಸರ್ವಾಧಿಕಾರಿ ಖಮೇನಿಯ ನಂತರದ
ಸ್ಥಾನದಲ್ಲಿರ್ತಾರೆ. ಈ ಹಿಂದೆ ಅಮೆರಿಕ ಇರಾಕ್ಕಲ್ಲಿ ಕೊಲೆ ಮಾಡಿಸ್ತಲ್ಲ ಕಾಸಿಂ ಸುಲೇಮಾನಿ, ಆತ ಕೂಡ ಇದೇ IRGCಯ ಮುಖ್ಯಸ್ಥನಾಗಿದ್ದ. ಆತನ ನಂತರ ಅಲ್ಲಿಗೆ ಬಂದದ್ದು ಈ ಮೊಹಮ್ಮದ್ ಹುಸೇನ್ ಬಘೇರಿ. ಇಂಥ ಬಘೇರಿಯನ್ನು ಮೇ 31ನೇ ತಾರೀಕು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭೇಟಿ ಮಾಡ್ತಾನೆ. ಪರಸ್ಪರ ಮಾತುಕತೆಗಳಾಗುತ್ತವೆ. ಆನಂತರ ಮುನೀರ್ ಆತನಿಗೊಂದು ಗಿಫ್ಟನ್ನು ಕೊಡ್ತಾನೆ. ಅದರಲ್ಲಿದ್ದದ್ದು ಒಂದು ಕಾಸ್ಟ್ಲಿ ವಾಚ್. ಆ ವಾಚಲ್ಲಿ GPS ಅನ್ನು ಅಳವಡಿಸಲಾಗಿತ್ತಂತೆ. ಬಹುಶಃ ಬೇರೆ ಯಾರೇ ಇದನ್ನು ಕೊಟ್ಟಿದ್ರು ಬಘೇರಿ ತಗೊಳ್ತಾ ಇರಲಿಲ್ವೋ ಏನೋ, ಆದರೆ ಕೊಟ್ಟವನು ಬ್ರದರ್ರು. ಅವನು ಯಾಕೆ ಮೋಸ ಮಾಡ್ತಾನೆ ಅಂದ್ಕೊಂಡ್ರು ಅಥವಾ ಅಲ್ಲಿ ಯಾಮಾರಿದ್ರೋ ಗೊತ್ತಿಲ್ಲ. ಪ್ರೀತಿಯ ಗಿಫ್ಟ್ ವಾಚನ್ನು ಬಘೇರಿ ಧರಿಸಿದ್ರು. ಅದಾದ 13 ದಿನಕ್ಕೆ ಅವರ ಮೇಲೆ ಇಸ್ರೇಲ್ನ ಮಿಸೈಲ್ ದಾಳಿ ಮಾಡ್ತು. ಬಘೇರಿ ಅವರ ಜೊತೆ IRGCಯ ಕಮಾಂಡರ್ ಇನ್ ಚೀಫ್ ಜನರಲ್ ಹುಸೈನ್ ಸಲಾಮಿ, ಖತಮ್ ಅಲ್ ಅಂಬಿಯಾ ಕೇಂದ್ರದ ಮುಖ್ಯಸ್ಥ ಜನರಲ್ ಘುಲಾಮ್ ಅಲಿ ರಶೀದ್, IRGC ಏರ್ ಫೋರ್ಸ್ ಕಮಾಂಡರ್ ಬ್ರಿಗೇಡಿಯರ್ ಜನರಲ್ ಆಮಿರ್ ಅಲಿ ಹಾಜಿಜಾದೆ ಮತ್ತು ಹಲವಾರು ಪರಮಾಣು ವಿಜ್ಞಾನಿಗಳು ಕೊಲ್ಲಲ್ಪಟ್ಟರು. ಇಲ್ಲಿ ಇಸ್ರೇಲಿನ ಮಿಸೈಲ್ ಮತ್ತು ಡ್ರೋನುಗಳಿಗೆ ಬಘೇರಿ ಎಲ್ಲಿದ್ದಾರೆ ಅನ್ನೋದು ಖಚಿತವಾಗಿ ಹೇಗೆ ಗೊತ್ತಾಯಿತು? ಅವರ ಲೊಕೇಶನನ್ನು ಟ್ರೇಸ್ ಮಾಡಿ ಅಲ್ಲಿಗೆ ನಿಖರವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯವಾಗಿದ್ದು ಹೇಗೆ ಅಂದರೆ ಪಾಕಿಸ್ತಾನ ಕೊಟ್ಟ ವಾಚ್ ಇತ್ತಲ್ಲ, ಅದು ಆ ಮಿಸೈಲ್ಗಳಿಗೆ ದಾರಿ ತೋರಿಸ್ತು. ಆ ವಾಚಲ್ಲಿ GPS ಇಂಟರ್ಸೆಪ್ಟರ್ ಬಿಕೇನ್ ಅನ್ನೋ ಸಣ್ಣ ಉಪಕರಣವನ್ನು ಅಳವಡಿಸಲಾಗಿತ್ತಂತೆ. ಅದು ಬಘೇರಿ ಎಲ್ಲಿಗೆ ಹೋದರೂ ಅವರ ಲೈವ್ ಲೊಕೇಶನ್ ಅನ್ನು ತೋರಿಸ್ತಾ ಇತ್ತು. ಅದನ್ನು ಆಧರಿಸಿ ಇಸ್ರೇಲ್ ದಾಳಿ ಮಾಡ್ತು. ಈಗ ಇರಾನ್ ಈ ಬಗ್ಗೆ ಸಿಟ್ಟು ಮಾಡಿಕೊಂಡಿದೆ. ಬಘೇರಿಗೆ ಕೊಟ್ಟ ಗಿಫ್ಟ್ ಬಗ್ಗೆ ಇರಾನ್ನ ಇಂಟೆಲಿಜೆನ್ಸ್ ತನಿಖೆ ಮಾಡ್ತಾ ಇದೆ. ಇನ್ನು ಹೀಗೆ ಬಘೇರಿಗೆ ಒಂದು ಗಿಫ್ಟ್ ಕೊಟ್ಟು ಬೆನ್ನಲ್ಲೇ ಮುನೀರ್ ಅಮೆರಿಕಾಗೆ ಹೋದರು. ಅಲ್ಲಿ ದಣಿ ಡೊನಾಲ್ಡ್ ಟ್ರಂಪ್ಗೆ ನೀವು ಕೊಟ್ಟ ಟಾಸ್ಕ್ ಕಂಪ್ಲೀಟ್ ಆಗಿದೆ ಅನ್ನೋ ವರದಿ ಸಲ್ಲಿಸಿದ್ರೆ ಗೊತ್ತಿಲ್ಲ ಅಂತೂ ಟ್ರಂಪ್ ಭೇಟಿ ಮಾಡಿದರು. ಅವ್ರ ಜೊತೆ ಕೂತು ದನದ ಬಿರಿಯಾನಿ ತಿಂದು ಎದ್ದು ಬಂದರು. ಬರೋ ಮೊದಲು ಮತ್ತೆ ಟ್ರಂಪ್ಗೆ ನೋಬಲ್ ಕೊಡಬೇಕು ಅಂತ ಇನ್ನೂ ಒಂದು ಸರಿ ಹೇಳಿ ಬಟರಿಂಗ್ ಮಾಡಿ ಬಂದರು. ಈಗ ಇರಾನ್ ಕೆಂಡಾಮಂಡಲ ಆಗಿದೆ. ಹೀಗಾಗಿನೇ ಇರಾನ್ನ ಬಾಯಲ್ಲಿ ಜೈ ಹಿಂದ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿ ನಮ್ಮ ಕಷ್ಟ ಕಾಲದಲ್ಲಿ ಭಾರತ ನಮ್ಮ ಜೊತೆ ನಿಂತ್ಕೊಳ್ತು, ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ, ಜೈ ಇರಾನ್ ಜೈ ಹಿಂದ್ ಅಂತ ಟ್ವೀಟ್ ಮಾಡುತ್ತೆ. ಇಲ್ಲಿ ಭಾಯಿ ನಾರಹ ಅನ್ನೋದನ್ನ ಪಾಕಿಸ್ತಾನ ಮತ್ತೊಮ್ಮೆ ಸಾಬೀತು ಮಾಡಿದೆ. ಗೆಳೆಯರೆ, ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಪಾಕಿಸ್ತಾನ ಅಮೆರಿಕಕ್ಕೆ ಹತ್ತಿರ ಆದಷ್ಟು ಇರಾನ್ ಪಾಕಿಸ್ತಾನದ ವಿರುದ್ಧ ನಿಲ್ತಾ ಹೋಗುತ್ತೆ. ಈಗಲೂ ಅವರ ಸಂಬಂಧಗಳು ತುಂಬ ಚೆನ್ನಾಗಿವೆ ಅಂತೇನಲ್ಲ, ಆದರೂ ಇಸ್ಲಾಂ ಅನ್ನೋದು ಅವರನ್ನು ಆಗಾಗ ಒಂದು ಮಾಡ್ತಾ ಇತ್ತು. ಇನ್ನು ಮುಂದೆ ಅದಕ್ಕೆ ಕೂಡ ಅವಕಾಶ ಇಲ್ಲದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಬಹುದು. ಇನ್ನು ಪಾಕಿಸ್ತಾನದಲ್ಲಿ ಕೂಡ ಇರಾನಿನ ಪ್ರಾಕ್ಸಿ ನೆಟ್ವರ್ಕ್ ಶುರುವಾಗುತ್ತೆ. ಬಲೂಚಿಸ್ತಾನದ ಭಾಗದಲ್ಲಿ ಸುನ್ನಿ ಮುಸ್ಲಿಂ ಉಗ್ರ ಸಂಘಟನೆಗಳಿಗೆ ಸಹಾಯ ಮಾಡ್ತಾ ಪಾಕಿಸ್ತಾನ ಇರಾನ್ನ ನೆಲದಲ್ಲಿ ಇರಾನ್ ವಿರುದ್ಧ ಜೈಷ್ ಅಲ್ ಅದಲ್ ಅನ್ನೋ ಸಂಘಟನೆಯ ಮೂಲಕ ಉಗ್ರ ದಾಳಿಗಳನ್ನು ಮಾಡಿಸ್ತಾ ಇದೆ ಅನ್ನೋ ಆರೋಪವನ್ನು ಈ ಹಿಂದಿನಿಂದಲೂ ಇರಾನ್ ಮಾಡ್ತಾ ಇತ್ತು. ಇನ್ನು ಮುಂದೆ ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ಇರಾನ್ ಕೂಡ ಮುಂದಾಗುತ್ತೆ. ಅದರ ಪರಿಣಾಮ ಇರಾನ್ ಬಲೂಚಿಸ್ತಾನದ ಈ ಉದ್ದದ ಗಡಿ ಇದೆ ನೋಡಿ, ಇದು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಆದರೆ ಬಲೂಚ್ ಲಿಬರೇಷನ್ಗೆ ಅಲ್ಲಿ ಮತ್ತಷ್ಟು ಶಕ್ತಿ ಬರುತ್ತೆ. ಇನ್ನು ಆಫ್ಘನಿಸ್ತಾನ ಈಗಾಗಲೇ ಪಾಕಿಸ್ತಾನದಿಂದ ಭಾಗಶಃ ದೂರ ಆಗಿದೆ. ಅಲ್ಲಿ ಆಗಾಗ ಸಂಘರ್ಷಗಳು ನಡೀತಲೇ ಇರುತ್ತವೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನದೇ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ನಡೆಸಿದ ಡ್ರೋನ್ ದಾಳಿಯೊಂದು ಅಲ್ಲಿನ ಜನರ ಸಿಟ್ಟಿಗೆ ಕಾರಣ ಆಗಿದೆ. ಯಾಕೆಂದರೆ ಆ ದಾಳಿಯಲ್ಲಿ ಆ ಭಾಗದ ಒಂದಷ್ಟು ಮಕ್ಕಳು ಸಾವಿಗೀಡಾಗಿದ್ದಾರೆ. ಅದನ್ನು ಭಾರತದ ತಲೆಗೆ ಕಟ್ಟುವ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತು. ಅಲ್ಲಿ ದಾಳಿ ಮಾಡಿದ್ದು ಪಾಕಿಸ್ತಾನದ ಡ್ರೋನ್ ಅಲ್ಲ, ಭಾರತದ ಡ್ರೋನ್ ಅಂತ ಹೇಳೋದಕ್ಕೆ ಹೋಯ್ತಾದರೂ ಅದನ್ನು ಅಲ್ಲಿನ ಜನ ನಂಬಲಿಲ್ಲ. ಅಲ್ಲೂ ಈಗ ಜನ ಬುದ್ಧಿವಂತರಾಗ್ತಾ ಇದ್ದಾರೆ. ಸೊ ಪಾಕಿಸ್ತಾನದ ಮೇಲೆ ಅಲ್ಲಿ ಸಿಟ್ಟು ವಿಪರೀತ ಆಗ್ತಾ ಇದೆ. ಅದರ ಪರಿಣಾಮ TTPಯ ಶಕ್ತಿ ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಆಫ್ಘನ್ ಗಡಿ ಭಾಗದ ವಜೀರಿಸ್ತಾನ ಅನ್ನೋದು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗ್ತಾ ಇದೆ. ಮೊನ್ನೆ ಅಲ್ಲಿ ಸುಮಾರು 800 kg ಸ್ಫೋಟಕಗಳನ್ನು ಬಳಸಿ ಸೇನಾ ಕಾನ್ವಾಯ್ ಮೇಲೆ TTPಯ ಫಿತ್ನಾ ಅಲ್ ಖವಾರಿಜ್ ಅನ್ನೋ ಗುಂಪು ದಾಳಿ ಮಾಡಿದೆ. ಇನ್ನು ಬಲೂಚಿಸ್ತಾನದಲ್ಲಿ ಕೂಡ 6 ಮಂದಿ ಪಾಕಿಸ್ತಾನಿ ಸೈನಿಕರನ್ನು ನಾವು ಹೊಡೆದುಕೊಂಡಿದ್ದೀವಿ ಅಂತ ಲಿಬರೇಷನ್ ಆರ್ಮಿ ಹೇಳ್ಕೊಳ್ತಾ ಇದೆ. ಪಾಕಿಸ್ತಾನದ ಜನ ಮತ್ತೆ ಸೇನೆಯ ಮೇಲಿನ ವಿಶ್ವಾಸವನ್ನು ಕಳ್ಕೊತಾ ಇದ್ದಾರೆ. ಇಮ್ರಾನ್ ಖಾನ್ ಬೆಂಬಲಿಗರು ವಿದೇಶಗಳಲ್ಲಿ ಕೂಡ ಫ್ರಾಡ್ ಮಾರ್ಷಲ್, ಫೇಲ್ಡ್ ಮಾರ್ಷಲ್ ಅನ್ನೋ ಬೋರ್ಡುಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಇದರ ಜೊತೆ ಬ್ರಿಟನ್ನಲ್ಲಿ ಪಾಕಿಸ್ತಾನಿ ಗೆಟ್ ಔಟ್ ಅನ್ನೋ ಘೋಷಣೆಗಳು ಕೇಳಿ ಬರ್ತಾ ಇವೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಪಾಕಿಸ್ತಾನ ಮಾತ್ರ ಭಾರತದ ಗಡಿಯಲ್ಲಿ ಮತ್ತೆ ಉಗ್ರರ ಕ್ಯಾಂಪುಗಳನ್ನು, ಅಂದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾಶವಾದ ಕ್ಯಾಂಪುಗಳನ್ನು ರೀಬಿಲ್ಡ್ ಮಾಡೋದ್ರಲ್ಲಿ ಮಗ್ನವಾಗ್ತಾ ಇದೆ. ಅವರಿಗೆ ಬುದ್ಧಿ ಅನ್ನೋದು ಯಾವತ್ತಿಗಾದರೂ ಬರುತ್ತಾ? ಇದು ಗೆಳೆಯರೆ ಪಾಕಿಸ್ತಾನದ ಇಸ್ಲಾಮಿಕ್ ಬ್ರದರ್ಹುಡ್ನ ನಿಯತ್ತಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.